ಇದಂತೂ ತುಂಬ ಸಿಂಪಲ್ ಸೀರೆ ಇದು. ಇದಕ್ಕೆ ನಾನು ಇದೇ ರೇಷ್ಮೆ ದಾರದಲ್ಲಿ ಎಲ್ರಿಗೂ ನಮಸ್ಕಾರ. ನಾನು ನೇತ್ರ ರಂಗನಾಥ್ ಬ್ಲಾಗ್. ಇವಾಗ ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಏನು ತೋರಿಸ್ತಾ ಇದ್ದೀನಿ ಅಂದರೆ, ಸ್ಯಾರಿನ ನಾನೇ ಕುಚ್ಚು ಹಾಕಿರೋದು, ನಾನೇ ಡಿಸೈನ್ ಮಾಡಿರೋ ಅಂಥ ಕುಚ್ಚನ್ನ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡೋಣ ಬನ್ನಿ. ಇವಾಗ ನನ್ನ ಮಗಳು ಸ್ಯಾರಿ, ನನ್ನ ಮಗಳು ಫಂಕ್ಷನ್ಗೆ ನಾನು ತೆಕ್ಕೊಟ್ಟಿರೋ ನಮ್ಮದು ಸ್ಯಾರಿ. ಈ ಸ್ಯಾರಿಗೆ ಈ ಡಿಸೈನ್ ಮಾಡಿದ್ದೀನಿ. ಈ ಸ್ಯಾರಿ ರೇಟು 25,000 ನೋಡಿ. ಇದಕ್ಕೆ ಈ ಥರ ಬ್ಲೌಸು, ಈ ಥರ ಬ್ಲೌಸ್. ಇವಾಗ ನೆಕ್ಸ್ಟ್ ಸ್ಯಾರಿ, ಇದು ಅವ್ರ ಫಂಕ್ಷನ್ಗೆ ನಾನು ತೊಗೊಂಡಿರೋ ಸ್ಯಾರಿ. ಇದು ನಂದು. ಇದ್ರ ರೇಟು 10,000. ಇದಕ್ಕೆ ಈ ಥರ ಸಿಂಪಲಾಗಿ ಈ ಥರ ಹಾಕೊಂಡಿದ್ದೀನಿ ಡಿಸೈನ್. ಇದಕ್ಕೆ ಈ ಥರ ಬ್ಲೌಸ್ ಹೊಲಿಸಿದ್ದೀನಿ. ಈ ಥರ ಇದೆ ಬ್ಲೌಸ್. ಬ್ಲೌಸ್ ಇದು ಈ ಥರ ಒಂದು ಡಿಸೈನ್ ಇದೆ. ಇದೊಂದು ಹಾಕೊಂಡಿದ್ದೀನಿ ನೋಡಿ. ಇದೊಂದು ಡಿಸೈನ್ ಇದೆ. ನೆಕ್ಸ್ಟ್ ಸ್ಯಾರಿ ಇದು ಗ್ರೀನ್ ಆ್ಯಂಡ್ ರೆಡ್. ಇದು ನಾನು ಕಲಿತಾಗ ಸ್ಟಾರ್ಟಿಂಗ್ ಫಸ್ಟ್ ಹಾಕ್ಕೊಂಡಿರೋ ಸ್ಯಾರಿ ಕುಚ್ಚು ಅಂದರೆ ಫಸ್ಟ್ ಇದೇ ಸ್ಯಾರಿದು, ಇದೇ ಡಿಸೈನ್ ಕುಚ್ಚು. ಇದು ನಾನು ಚಿಕ್ಕವಳಾಗಿದ್ದಾಗ ನನ್ನ ಫಂಕ್ಷನ್ಗೆ ತಗೊಂಡಿರೋ ಸ್ಯಾರಿ, ಹಳೆಯದು ಓಲ್ಡ್ ಸ್ಯಾರಿ, ಬನಾರಸ್ಸು. ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ. ಈ ಥರ ಸೀರೆ ಇವಾಗ ಎಲ್ಲಿ ಬರುತ್ತೆ ಇದು ನೋಡಿ. ಇದು ನಾನು ಮದುವೆದು ರಿಸೆಪ್ಷನ್ ಸ್ಯಾರಿ, ಕಂಚಿ ಸೀರೆ ಇದು. ಇದಕ್ಕೆ ನಾನು ಇದೇ ರೇಷ್ಮೆ ದಾರದಲ್ಲಿ ಕ್ರಿಸ್ಟಲ್ ಬೀಡ್ಸ್ ಹಾಕಿ ಈ ಥರ ಸಿಂಪಲಾಗಿ ನೋಡಿ. ಇದಕ್ಕೆ ಹಾಫ್ ಕ್ರೋಶಾದು ಡಿಸೈನು ಈ ಥರ ಬರುತ್ತೆ ಡಿಸೈನು. ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಇದು ವರಮಹಾಲಕ್ಷ್ಮಿ ಇಟ್ಟಿದ್ದು ಸ್ಯಾರಿ. ಇದಂತೂ ತುಂಬ ಸಿಂಪಲಾಗಿ ಕಟ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಈ ಥರ ಡಿಸೈನು. ಈ ಥರ ಸಿಂಪಲಾಗಿ ಚಿಕ್ಕ ಕುಚ್ಚಿರಬೇಕು, ಅದಕ್ಕೋಸ್ಕರ ಈ ಥರ ಕಟ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.